ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರಿಧಿಗೆ ಬರ್ತಕ್ಕಂಥ ಹಲವು ಅಕಾಡೆಮಿಗಳಲ್ಲಿ ಅತಿ ಮುಖ್ಯವಾಗಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗೋವಿಂದ ಸ್ವಾಮಿ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಮಗೂ ಕೂಡ. ಜನಪದರಿಗಾಗಿಯೇ ಒಂದು ಚಾನಲ್ ಮಾಡಿ ನೀವು ಕೆಲಸ ಮಾಡ್ತಾಯಿದ್ರಿ, ಅದರಲ್ಲೂ ಕಲಾವಿದರು ಅಂಥೇಳಿ ನಿಮಗೆ ನಾನು ಧನ್ಯವಾದನ ಹೇಳಬೇಕು, ಅಭಿನಂದಿಸಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನಪದ ಸಿರಿ ಸ್ಟುಡಿಯೋಸ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ತಮಗೆ. ನಾನು ಕೂಡ ಧನ್ಯವಾದ ಹೇಳ್ತೀನಿ. ಸರ್, ಮುಖ್ಯವಾಗಿ ಜನಪದ ಅಕಾಡೆಮಿಯ ಅಂಗಳದಲ್ಲಿ ತಿರುಗಾಡಿದವನು ನಾನು. ಈ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಂದ್ರೆ ಏನು, ಅದರ ಕೆಲಸ ಕಾರ್ಯಗಳೇನು ಸ್ವಲ್ಪ ತಿಳಿಸ್ಕೊಡಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ, ಬಹು ಸಂಸ್ಕೃತಿ, ಬಹು ಜನಾಂಗೀಯ, ಸಾವಿರಾರು ಜನ ಬದುಕುವಂಥ ದೇಶ ನಮ್ಮದು. ವಿವಿಧತೆಯಲ್ಲಿ ಏಕತೆಯನ್ನು ಹೇಳುವಂಥದ್ದು. ಅದರಲ್ಲಿ ಈಗ ನಾವೊಂದು 5-6 ಸಾವಿರ ಸಮುದಾಯಗಳು, 10 ಭಾಷೆಗಳಿದ್ದಾಗ ಅದರಲ್ಲಿ ಈ ಬಂಜಾರ ಭಾಷೆ ಕೂಡ ಒಂದು. ಈಗ ಕನ್ನಡದ ಸಹೋದರ ಭಾಷೆ ಅಂತ ಕರ್ನಾಟಕದಲ್ಲಿ ಇರೋ ಕೆಲವೇ ಭಾಷೆಗಳಲ್ಲಿ ತುಳು, ಕೊಂಕಣಿ, ಬ್ಯಾರಿ, ಬಂಜಾರ ಈ ಥರದವರು ಇದ್ದಾವೆ. ಹಾಗಾಗಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ವಲಸೆ ಬಂದಿದ್ರು ಕೂಡ ಕನ್ನಡಿಗರಾಗೆ ಬದುಕ್ತಾ ಇರೋವಂಥದ್ದು. ನಮ್ಮ ಬಿ ಟಿ ಲಲಿತಾ ನಾಯಕ್ ಅವರು ಎಲ್ರಿಗೂ ಗೊತ್ತಿರೋದ್ರೆ, ಅವ್ರ ಹೆಸರು ಹೇಳ್ಬಿಟ್ರೆ ನಿಮಗೆಲ್ಲ ಅರ್ಥ ಆಯ್ತು. ಕನ್ನಡದ ಹೋರಾಟ. ನಾನು ಕೂಡ ಕನ್ನಡ ಸೇನೆಯನ್ನು ಕಟ್ಟಿ ಹೋರಾಟ ಮಾಡ್ತಾ ಕಾಲೇಜು ದಿನಗಳಿಂದ ಬಂದಂಥವನು. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ಕನ್ನಡದವರೇ ಆಗಿದ್ರೂ ಕೂಡ ನಮ್ಮ ಮನೆಯಲ್ಲಿ ಬಂಜಾರ ಭಾಷೆ ಪ್ರಧಾನವಾಗಿರುತ್ತೆ. ಬಹುಸಂಖ್ಯಾತರು ನಾವು ದೇಶದಲ್ಲಿ ವಿದೇಶದಲ್ಲೆಲ್ಲ ಇದ್ದೀವಿ. ಹಾಗಾಗಿ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಭಾಷೆ ಆಡುವಂಥ ಬಂಜಾರ ಭಾಷೆಗೆ ಒಂದು ಅಕಾಡೆಮಿಯನ್ನು ಮಾಡಬೇಕು ಅಂಥೇಳಿ ನಾನೇ ಯಡಿಯೂರಪ್ಪ ಅವರು ಇದ್ದಾಗ ನಮ್ಮ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ಆಗಿನ MP ಮತ್ತು ಅಂದಿದ್ದ MD ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡಿದೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಮಗೆ ಏನಾದರೂ ಒಂದು ಬೇಡಿಕೆಯನ್ನು ಇಡೋಣ ಅಂಥೇಳಿ. ಏನು ಇಡ್ಬೋದು ಬರ್ಕೊಡಿ ಅಂದರು. ನಾನು ಬಂಜಾರ ಭಾಷಾ ಸಂಸ್ಕೃತಿ ಅಕಾಡೆಮಿಯನ್ನು ಕೇಳೋಣ ಅಂಥೇಳಿ 2011 ಬರೆದು ಕೊಟ್ಟೆ. ಯಡಿಯೂರಪ್ಪ ಅವರು ಸಡನ್ನಾಗಿ ಅದನ್ನು ಅನೌನ್ಸ್ ಮಾಡಿಬಿಟ್ರು ಆ ಕಾರ್ಯಕ್ರಮದಲ್ಲಿ, ನಮ್ಮ ಸುರಗುಂಡನ ಕೊಪ್ಪದಲ್ಲಿ. ಆಮೇಲೆ ಅವ್ರು ಹೇಳಿದ್ರು, ನಮ್ಮ ಶಾಸಕರು, ಅಣ್ಣ ನೋಡಿ ನೀವು ಸುಮ್ಮನೆ ಹೇಳಿದ್ರಿ, ಒಂದು ಅಕಾಡೆಮಿನೇ ಬಂತು ನಮಗೆ ನಿಮ್ಮಿಂದ ಅಂತ ಹೇಳಿದರು. ಹಾಗಾಗಿ ನಮ್ಮ ಒಂದು ಆಲೋಚನೆ, ನಾನು ಯಾಕಂದರೆ ಸಂಸ್ಕೃತಿನಲ್ಲೇ ಅಭ್ಯಾಸ ಮಾಡಿದವನು. ನಾನು ನಾಟಕದಲ್ಲೇ BA, MA, PhD ಮಾಡಿದವನು. BV ಕಾರಂತರ ಬಗ್ಗೆ PhD ಮಾಡಿದವನು. ಮತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ಸಂಗೀತ ನಾಟಕ ವಿಭಾಗದಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆಗಿ ಎಲ್ಲ ದೇಶದ 2000 ವರ್ಷಗಳ ಇತಿಹಾಸವನ್ನು ತಗೊಂಡು ನಾಟಕ ಮಾಡ್ತಿದ್ದವನು. ಹಾಗಾಗಿ ಮೂಲತಃ ನಾನು ಗ್ರಾಮೀಣ ಪ್ರದೇಶ ಜಾನಪದ ಹಿನ್ನೆಲೆಯಿಂದ ಬಂದಂಥವನಾಗಿ, ಸಂಶೋಧಕನಾಗಿ ನನಗೆ ಅದು ಒಲವಿದ್ದರಿಂದ ಇದಾಗಬೇಕು ಅನ್ನೋವಂಥದ್ದನ್ನು ಒಂದು ಕಲ್ಪನೆಯನ್ನು ಕೊಟ್ಟಾಗ ಇದಾಯಿತು. ಅದಕ್ಕೆ ಅಷ್ಟರ ಮಟ್ಟಿಗೆ ಚಾಲನೆ ಸಿಗಲಿಲ್ಲ ಆ ಗೌರ್ಮೆಂಟಲ್ಲಿ. ಪ್ರಧಾನವಾಗಿ ಚಾಲನೆ ಸಿಕ್ಕಿದ್ದು ನಮ್ಮ ಸಿದ್ದರಾಮಯ್ಯನವ್ರ ಗೌರ್ಮೆಂಟಲ್ಲಿ. DK ಶಿವಕುಮಾರ್ ಅವರು, ಶಿವರಾಜ್ ತಂಗಡಗಿಯವರು, ನಮ್ಮ ಹಿಂದೆ ಇದ್ದಂಥ ಸಾಕಷ್ಟು ಜನ ನಮ್ಮ ಪ್ರಮುಖ ಸಮುದಾಯದ ಅಧಿಕಾರಿಗಳೆಲ್ಲರ ಸಹಕಾರದಿಂದ ಈ ಅಕಾಡೆಮಿ ಒಳ್ಳೆಯ ರೀತಿಯಲ್ಲಿ ಚಾಲನೆ ಪಡ್ಕೊಂಡಿದೆ. ಈಗಂತೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನನ್ನನ್ನು ಸಾಮಾನ್ಯವಾಗಿ ಗ್ರಾಮೀಣ ಹಿನ್ನೆಲೆಯಿಂದ, ಬಡತನದ ಹಿನ್ನೆಲೆಯಿಂದ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋ ಅಂಥದ್ದು ನನ್ನ ಪದವಿಗಳನ್ನು, ನನ್ನ ಮೆರಿಟನ್ನು, ನಾನು ಮಾಡಿರೋ ಕೆಲಸವನ್ನು ಅಲ್ಲಿರೋ ಅವರ ವಲಯದಲ್ಲಿರೋ ಅಂಥವ್ರು ಅವ್ರಿಗೂ ಗೊತ್ತು. ನಾವೆಲ್ಲ ನಿಮಗೆ ಅಧಿಕಾರ ಸಿಕ್ಕಿದ ನಂತರ ನಮ್ಗೆಲ್ರಿಗೂ ಸಂತೋಷ ಆಗಿದ್ದೇನೆಂದ್ರೆ, ನಮ್ಮ ಮನೆಯವ್ರಿಗೆ, ನಮ್ಮ ಸುತ್ತಮುತ್ತ ಇರೋ ಅಣ್ಣ ತಮ್ಮನಿಗೆ ಒಂದು ಅಧಿಕಾರ ಸಿಕ್ತಲ್ಲ ಅನ್ನೋ ಭಾವನೆ ನಮ್ಗಾಯ್ತು. ನಿಮ್ಮೊಬ್ಬರದೇ ಅಲ್ಲ, ಇದು ಎಲ್ಲರ ಭಾವನೆ ಕೂಡ ಇದೆ. ಎಲ್ಲರೂ ನಮ್ಮ ಸ್ನೇಹಿತರು, ನಮ್ಮ ದೊಡ್ಡ ಬಳಗ. ನಾನು ಮೊದಲಿಂದಾನು ನಾನು PUCಯಿಂದಲೂ ಸ್ಟೂಡೆಂಟ್ ಲೀಡರಾಗಿ ಬಂದವನು, ಹೋರಾಟಗಾರರಾಗಿ ಬಂದವನು. ಹಾಗಾಗಿ ಎಲ್ಲರೂ ಹೇಳೋದೇ, ನಿನಗೆ ತುಂಬ ಅನ್ಯಾಯ ಆಗಿತ್ತು, ಅಷ್ಟೆಲ್ಲ ಡಿಗ್ರಿ ಮಾಡಿದ್ದೆ, ಗೋಲ್ಡ್ ಮೆಡಲ್ ತೊಗೊಂಡಿದ್ದೆ, ರ್ಯಾಂಕ್ ತೊಗೊಂಡಿದ್ದೆ, ಬಡತನದಲ್ಲಿ ಬಂದು ಅಷ್ಟೆಲ್ಲ ಮಾಡಿದ್ರು ಕೂಡ ನಿನಗೆ ಎಲ್ಲ ಕಡೆ ಅನ್ಯಾಯ ಆಗಿತ್ತು. UPSCಲಿ ಅನ್ಯಾಯ ಆಯಿತು, ಯೂನಿವರ್ಸಿಟಿಗಳಲ್ಲಿ ಅನ್ಯಾಯ ಆಯಿತು. ಆದರೆ ಸಿದ್ದರಾಮಯ್ಯ ಅವ್ರು ನ್ಯಾಯ ಕೊಟ್ಟರು ಅಂತ ಹೇಳ್ತಾರೆ. ಸರ್ಕಾರಿ ಕೆಲಸ ಇರಲಿಲ್ಲ ತಮಗೆ? ಇತ್ತು. ನನಗೆ ಮೆರಿಟಲ್ಲೇ ಏನಾಯಿತು, ನನಗೆ UPSCನಲ್ಲಿ ಮೊನ್ನೆ ದೇವೇಗೌಡರೇ ಇನ್ಫ್ಲೂಯೆನ್ಸ್ ಮಾಡಿದರು. ಆಗ UPSCನಲ್ಲಿ ನಾನು ಇನ್ಫ್ಲೂಯೆನ್ಸ್ ಇಲ್ಲದೆ ಎಲ್ಲ ಕಡೆ ಹೋದೆ, ಎಲ್ಲೂ ಕೆಲಸ ಸಿಗದೇ ಇದ್ದಾಗ ಪ್ರಧಾನಿಯವ್ರನ್ನೇ ಕೇಳ್ಬಿಟ್ಟಿದ್ದೆ. ಕುಮಾರಸ್ವಾಮಿ ನಮ್ಮ ಕ್ಷೇತ್ರ ಇದ್ರಲ್ಲ, ನಮಗೇನು ಸರ್ ಕೆಲಸನೇ ಸಿಗ್ತಾ ಇಲ್ಲ ಅಣ್ಣ ಅಪ್ಪಾಜಿಯವ್ರಿಗೆ ಹೇಳಿ ಅಂತ ಹೇಳಿದಾಗ ದೇವೇಗೌಡರು ನೇರವಾಗಿ ನಾವು ಇದ್ದೀನಿ, ಅವ್ನು ಸಿದ್ದವೀರೇಗೌಡ ನಮ್ಮ ಹುಡುಗನೇ ಇದ್ದಾನೆ, ಚೇರ್ಮನ್ ಹೇಳೋಣ ಅಂದರು. ಅಲ್ಲಿ ಹೋಗೋ ಅಷ್ಟರಲ್ಲಿ ನೀನು ನಡಿ ಅಂತ ಕಳಿಸಿದ್ರು. ಅವ್ರು ಬರೋ ಅಷ್ಟರಲ್ಲಿ ಅಲ್ಲಿ ಕಮಿಟಿ ಎಲ್ಲ ಏನೇನೋ ಆಗಿತ್ತು, ಸಮಸ್ಯೆಗಳಾಗಿ ಕೊನೆಗೆ ಅವ್ರು ಬರೋ ಅಷ್ಟರಲ್ಲಿ ತಡ ಆಯಿತು.
ನನಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ದೂರದರ್ಶನ, ಆಕಾಶವಾಣಿ, ಸಂಗೀತ ನಾಟಕ ಎಲ್ಲ ಕಡೆನೂ ನನಗೆ ನನ್ನ ಪ್ರತಿಭೆನೇ ನನಗೆ ಮಾರಕ್ಕಾಗೋಗ್ಬಿಡ್ತು. ಯಾಕಂದರೆ ದೂರದರ್ಶನಲ್ಲಿ ಹೈಲಿ ಕ್ವಾಲಿಫೈಡು ಸ್ಟೇಷನ್ ಡೈರೆಕ್ಟರ್ ಆಗೋವಂಥವ್ರು ಇವ್ರಿಗೆ ಹೋಗಿ ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಕೊಟ್ಟರೆ ಬಿಟ್ಟೋಗ್ಬಿಡ್ತಾನೆ. ಇಂಟ್ರೂನೇ ಮಾಡಬೇಡಿ ಅಂತ ಕಮಲ ಹಂಪನ್ ಅವ್ರಿಗೆ ಆಗಿನ ನಿರ್ದೇಶಕರು ಕೊನೆ ಕಮಲ ಹಂಪನ್ ಅವರು ಇಲ್ಲ ಮಾಡೋಣ ಪಾಪ ಬಂದಿದ್ದಾನೆ ಅಂತ, ಬೇಡ ಇಂಟ್ರೂ ಮಾಡಿದ್ರೆ ಕೆಲಸ ಕೊಡಬೇಕಾಗತ್ತೆ, ಅವ್ರಿಗೆ ಗೊತ್ತು ಮೆರಿಟ್ ಎಲ್ಲ ಇದೆ, ನನಗೆ ಕೊಡಬೇಕಿತ್ತು. ಹಂಗಾಗಿ ತಪ್ಪಿಸಿದ್ರು. ಹಂಗೆ ತುಂಬ ಕಡೆ ಆಗಿದೆ ನನಗೆ. ಸಾಂಗಣ್ರಾಮಲ್ಲೂ ಆಗಿದೆ. ಒಬ್ಬ ಕನ್ನಡಿಗ ಬಂದರೆ ನನಗೆ ಡೆಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಕೆಲಸ ಕೊಡಬೇಕಾಗತ್ತೆ, ಅಪಾಯಿಂಟ್ ಮಾಡಬೇಡಿ ಅಂತ ಬಾನದೂರು ಕೆಂಪಯ್ಯ ಅವರು ಕಮಿಟಿಲಿದ್ದರು, ಅವ್ರಿಗೆ ಹೇಳಿದ್ದಾರೆ. ಹೀಗೆಲ್ಲ ಆಗಿದ್ದಾಗ ನಾನು ಎಲ್ಲ ಕಡೆ ನನಗೆ ಈಗ ನಾವು ಆ್ಯಕ್ಚುಲಿ ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕಾಗಿತ್ತು. NR ಶೆಟ್ಟರು ನಾನು ಬಿಟ್ಕೊಟ್ಟೆ ಒಬ್ಬರಿಗೆ, ಅವರೀಗ VC ಆಗಿದ್ದಾರೆ. ಅದೇನಾಯಿತು, ನಿಮಗೂ 10 ಲೆಸ್ ಮಾಡೋಣ, ಅವ್ನು ಮದುವೆ ಆಗಿದ್ದಾನೆ ಬಿಟ್ಬಿಡು ಅಂಥೇಳಿ ನಮ್ಮ ಎಲ್ಲ ಸಾಹಿತಿಗಳು ದೊಡ್ಡದವ್ರು ದಿಗ್ಗಜರೆಲ್ಲ ಹೇಳಿದಾಗ, ಆಗಲಿ ಸರ್ ನೀವೆಲ್ಲ ಹೇಳಿದ್ಮೇಲೆ ನಾನೇನು ಹುಡುಗ ಒಂಟಿಯಾಗಿದ್ದೀನಿ, ಮನೆ ಮಠ ಇಲ್ಲ, ಆಯಿತು 10 ರೂಪಾಯಿ ಸಂಬಳ ಕಡಿಮೆ ತಾನೇ ಕೊಡಿ, ಆಯಿತು 1 ವರ್ಷ ಆದಮೇಲೆ ಪರ್ಮನೆಂಟ್ ಮಾಡ್ತೀವಿ. ಆಮೇಲೆ ಅದನ್ನು ಯಾರೋ ಕೋರ್ಟ್ಗೆ ಹೋಗಿ ಅಪಾಯಿಂಟ್ ಆಗಿರಲಿಲ್ಲ. ಹೀಗೆಲ್ಲ ಆಗಿ ನನಗೆ ಅನ್ಯಾಯ ಆಗಿ ಕೊನೆಗೆ ನಾನು ಒಂದು ಡಿಗ್ರಿ ಫಸ್ಟ್ ರ್ಯಾಂಕ್ ಇದ್ದಿದ್ದರಿಂದ ನಾಟಕದಲ್ಲಿ ನನಗೆ ತಹಸೀಲ್ದಾರ್ ಕೊಡಬೇಕಿತ್ತು. DPR ಅಲ್ಲಿ ಅದಿರಲಿಲ್ಲ. ಹಾಗಾಗಿ ನನಗೆ ನೇರವಾಗಿ ಬ್ಯಾಕ್ಲಾಗಲ್ಲಿ ಕೆಲಸಗಳು ಸಿಕ್ತು. ರಾಮಕೃಷ್ಣ ಹೆಗಡೆ ಅವರು ಒಂದು ಆದೇಶ ಮಾಡಿದರು, ಯಾರು ಯೂನಿವರ್ಸಿಟಿ ಟಾಪರ್ ಇರ್ತಾರೆ ಅವ್ರು ಕೆಲಸ ಕೊಡಬೇಕು ಅಂತೇಳಿ, ಬ್ಯಾಕ್ಲಾಗು ಮತ್ತು ನೇರ ನೇಮಕಾತಿ. ಅದರಲ್ಲಿ ನನಗೆ 16 ಡಿಪಾರ್ಟ್ಮೆಂಟಲ್ಲಿ ಒಂದೇ ಸರಿ ಕೆಲಸ ಬಂತು. ಎಲ್ಲದರಲ್ಲೂ ಫಸ್ಟ್ ನೇಮ್ ನಂದೇ ಇತ್ತು. ನಾನು KPTC ಸೆಲ್ ಆಯ್ಕೆ ಮಾಡಿಕೊಂಡೆ. ಅಲ್ಲಿ ಕನ್ನಡದ ಸೆಲ್ಲಲ್ಲಿ ಕೋಆರ್ಡಿನೇಟರ್ ಆಗಿ, ಅಂದರೆ ಪೋಸ್ಟ್ ಚಿಕ್ಕದು, ಕೋಆರ್ಡಿನೇಟರ್ ಆಗಿ ಕನ್ನಡ ಸಂಘದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ, ಅಲ್ಲಿ ಮ್ಯಾಗ್ಝಿನ್ಗೆ ಎಡಿಟರ್ ಆಗಿ, ನಾನು ಹೊರಗಡೆ ಆಗಲೂ ಪಾಠ ಮಾಡ್ತಾ, ಅಲ್ಲಿರೋ ನೌಕರರಿಗೆ ನಾನು ಟೀಚ್ ಮಾಡ್ತಾ, HRDನಲ್ಲಿ ನಂದೇ ಥಿಯೇಟ್ರಿನ HR ಅಂತ ಡೆವಲಪ್ ಮಾಡಿ, ಆಡಳಿತ ಕನ್ನಡ ಅಂತ ಡೆವಲಪ್ ಮಾಡಿ, ಆ ಕನ್ನಡ ಜಾರಿ ಆಗೋಕ್ಕೆ ಏನೇನು ಬೇಕೋ ಎಲ್ಲ ಕೆಲಸ ಮಾಡ್ತಿದ್ದೆ. ಹಾಗಾಗಿ ಎಲ್ಲವನ್ನು ಪರಿಗಣಿಸಿರುವಂಥ DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ನನ್ನ ಕೆಲಸ ನೋಡಿದರು. ಸಿದ್ದರಾಮಯ್ಯನವರು ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಾನು ಹಿಂದೆ ವಿದ್ಯಾರ್ಥಿ ಜನತಾ ದಳದಲ್ಲಿ ಸ್ಟೇಟ್ ಸೆಕ್ರೆಟರಿ ಆಗಿ, ಬೊಮ್ಮಾಯಿ ಅವರು ಯುವ ಜನತಾ ದಳ ಅಧ್ಯಕ್ಷರಾಗಿದ್ದಾಗ ಆಗ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಸಿದ್ದರಾಮಯ್ಯನವರು, ಇಬ್ರಾಹಿಮು, ಸಲೀಂ ಅಹಮದ್ ಎಲ್ಲ ದೊಡ್ಡ ನಮ್ಮ ನಾಗರಾಜ್ ಮೂರ್ತಿನೂ ಇದ್ದರು ನಮ್ಮ ಜೊತೆಗೆ. CM ಲಿಂಗಪ್ಪ ಅವ್ರನ್ನೆಲ್ಲ ಇಟ್ಕೊಂಡು ನಾಟಕ ಮಾಡ್ತಾಯಿದ್ವಿ. JH ಪಟೇಲ್ ಹೇಳೋರು, ನೀನು ಆ ಯೂನಿವರ್ಸಿಟಿ ಹುಡುಗನ ಕರೀಲಿ ಅನ್ನೋರು ನನಗೆ, ನೀವು ಚೆನ್ನಾಗಿ ಮಾತಾಡ್ತಾನೆ. ನಾನು ಥಿಯೇಟ್ರ್ ಬೇಸಲ್ಲ, ಚೆನ್ನಾಗಿ ಮಾತಾಡ್ತೀವಿ ನಾವು, ರಂಗಭೂಮಿಯವರು ಚೆನ್ನಾಗಿ ಮಾತಾಡ್ತಾನೆ. ಅವ್ನು JP ಬಗ್ಗೆ ಎಲ್ಲ ಅವ್ನಿಗೆ ಹೇಳ್ರಿ, ಇವ್ರಿಗೆ ನಾಚಿಕೆ ಆಗಬೇಕು, MLAಗಳಿಗೆ, ಇವ್ರ ಕೂತ ಮಿನಿಸ್ಟ್ರುಗಳಿಗೆ. JP ಯಾರು ಅಂದ್ರೆ ಹೇಳಕ್ಕೆ ಬರಲ್ಲ, ಹುಡುಗನ ಕೈಲಿ ಹೇಳ್ರಿ ಇವ್ರಿಗೆ ನಾಚಿಕೆ ಆಗಲಿ ಅಂತೇಳಿ ನನ್ನ ಕೈಲಿ ಭಾಷಣ ಮಾಡಿಸೋರು. ಆಮೇಲೆ ಕಾಯರ್ ಬೋರ್ಡ್ ಚೇರ್ಮನ್ ಚೆನ್ನಾಗಿ ಸಂಘಟನೆ ಮಾಡೋ ಕೊಡಿ ಅಂತ ಹೇಳ್ಬಿಟ್ಟಿದ್ರು. ಹಾಗೆಲ್ಲ ನಾವು ಲಾಬಿ ಮಾಡದೆ, ಹಿಂದೆ ಹೋಗದೆ, ಅದೇ ಕೊಡ್ತಾರೆ ಅಂದ್ಕೊಂಡು ಅವಕಾಶಗಳು ತಪ್ಪಿತ್ತು. ನಿಜವಾಗಿ ಸಿಕ್ಕಿದ್ದು ಈಗ ಬಂದಿದ್ದೀನಿ, ಖುಷಿ ಇದೆ. ಅಂತೂ ಇಂತೂ ಕೊನೆ ಹಂತದಲ್ಲಿ ನನಗೆ ಇನ್ನೊಂದು 2-3 ವರ್ಷ ರಿಟೈರ್ಮೆಂಟ್ ಇತ್ತು. ಅಷ್ಟರಲ್ಲಿ ಸಿದ್ದರಾಮಯ್ಯನವ್ರ ಗಮನಕ್ಕೆ ಯಾರು ತಂದರು, ಎಲ್ಲ ನಮ್ಮ ಸ್ನೇಹಿತರೆ ಇದ್ದಾರಲ್ಲಿ. ಸಿದ್ದರಾಮಯ್ಯವ್ರಿಗೂ ಕೆಲಸ ಮಾಡಿದ್ವಿ. ಹಿಂದೆ ಎಲ್ಲ ನಾವು ಬಜೆಟ್ ಎಲ್ಲ ಮಾಡಬೇಕಂದ್ರೆ ಅನ್ಅಫಿಷಿಯಲ್ ಆಗಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ಜಾಫೆಟು, ಆಂಜನೇಯ ಎಲ್ಲ ನಮ್ಮ ಕರೆದು ಮಾಡಿಸ್ತಿದ್ರು. ನಿರಂತರ 5 ವರ್ಷ ಮಾಡಿದ್ವಿ. ಮ್ಯಾನಿಫೆಸ್ಟೋಗಳಿಗೆ ದೇವೇಗೌಡರ ಪಕ್ಷ, ಕಾಂಗ್ರೆಸ್, BJP ಅಂತೇನಿಲ್ಲ. BPAC-ಅಲ್ಲಿ ಕಿರಣ್ ಮಜುಮ್ದಾರ್ ಅವರು ನಮ್ಮ ಕೈಲಿ ಟ್ರೈನಿಂಗ್ ಮಾಡಿಸ್ತಾರೆ, ಈ ರಾಜಕಾರಣಿಗಳು ಯುವಕರಿಗೆಲ್ಲ, ಹೊಸದಾಗಿ ಬರೋ ಕಾರ್ಪೊರೇಟರು, MLA. ನೀವು ಇದ್ರ ತುಂಬ ಜನ ನಮ್ಮ ಸ್ನೇಹಿತರು ಬಂದಿರು ನನ್ನ ಸ್ಟೂಡೆಂಟ್ ಆಗಿ. ಅವರೆಲ್ಲ ದೊಡ್ಡ ಈಗ ರಾಜಕಾರಣದಲ್ಲಿ ಎಮರ್ಜ್ ಆಗಿದ್ದಾರೆ. ಅಲ್ಲಿ ನಾನು ಕೊಟ್ಟ ಟಿಪ್ಸ್ಗಳೆಲ್ಲ ಈಗ ಮ್ಯಾನಿಫೆಸ್ಟೋಲ್ಲಿ ಬಂದಿದೆ. ಅವೆಲ್ಲ ನಮ್ಗೆ ಖುಷಿ ಆಗುತ್ತೆ. ಏನು ಆಮೇಲೆ ಫಿಲ್ಮ್ ಅಕಾಡೆಮಿ ಡಿಸೈನ್ ಮಾಡಿದೆ, ತಾಂಡಾಭಿವೃದ್ಧಿ ನಿಗಮ ಹಿರಾನಾಯಕರ ಜೊತೆಗೆ ನಾನೇ ಬೆನ್ನೆಲುಬಾಗಿ ತುಂಬ ಕೆಲಸ ಮಾಡಿದ್ವಿ ಸಮುದಾಯದ್ದು. ಪ್ರಥಮಗಳಂತ ಏನಿದೆಯಾ ಬಂಜಾರ ಸಮುದಾಯ, ಬಹುತೇಕ ನಾಟಕ ಇರ್ಬೋದು, ಸಮ್ಮೇಳನಗಳಿರ್ಬೋದು, ಚಿತ್ರಕಲೆ ಇರ್ಬೋದು, ಬಂಜಾರ ವಿದ್ಯಾರ್ಥಿಗಳನ್ನ ಸಂಘಟಿಸಿದಿರ್ಬೋದು, ನೌಕರ ಸಂಘನ ಸಂಘಟಿಸಿದಿರ್ಬೋದು, ಈ ಥರದ್ದು. ಅದಲ್ಲದೆ ಅಲೆಮಾರಿಗಳಿಗೆ ಕೆಲಸ ಮಾಡಿರೋದು ಮೇಜರ್ ಆಗಿ. 65 ಅಧ್ಯಕ್ಷ ಆಗ್ಬೇಕಾದ್ರೆ ಪಾರ್ಟಿ ವರ್ಕರ್ ಆಗಿರ್ಬೇಕಾ ಹಂಗಂತ ಇತ್ತು. BJP ಗೌರ್ಮೆಂಟಲ್ಲೂ ನನ್ನ ಹೆಸರು ಹೋಗಿತ್ತು. ಲಾಸ್ಟ್ ಇಯರ್ ನನ್ನ ಫಸ್ಟ್ ನೇಮ್ ಇತ್ತು. ಅಲ್ಲಿ RSS ಅವರು ಎಲ್ಲ, ವಾದಿರಾಜ್ ಅವರೆಲ್ಲ ನಮಗೆ ಆಗ್ತಾನೆ ಪರಿಚಯ ಆಗಿದ್ರು. ಅವ್ರು ಹೇಳಿದರು, ನೀವು ಅಡ್ಡಿ ಇಲ್ಲ, ನಮಗೇನು ಬೈದಿಲ್ಲ, ಆಗ್ಬೋದು, ನೀವು ಥಿಯೇಟ್ರವ್ರು ಇದ್ದೀರಿ, ನ್ಯೂಟ್ರಲ್ ಆಗೆಲ್ಲ ಕೆಲಸ ಮಾಡ್ತೀರಿ, ತೊಂದರೆ ಇಲ್ಲ ಅಂತ ಹೇಳಿದರು. ಕೊನೆಗೆ ಬೊಮ್ಮಾಯಿ ಅವರು ನನಗೆ ಆಗ ಹಿಂದಿನ ಪರಿಚಯ ಅಲ್ವಾ, ಅದೆಲ್ಲ ಹೇಳಬೇಡಿ ಕತೆ, ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ, ಏನು ಅಡ್ಡಿ ಇಲ್ಲ ಮಾಡ್ಬೋದು ಅಂತ ಹೇಳಿದರು. ಕೊನೆಗೆ ನಮ್ಮ MLAನೇ ಹೋಗ್ಬಿಟ್ಟು, ಯಾಕೆಂದರೆ ಬಂಜಾರ ಭವನ ಸರ್ಕಾರಕ್ಕೆ ಸೇರಬೇಕಂತ ಅವರ ವಾದ, ನಾನು ಸಂಘಕ್ಕೆ ಸೇರಬೇಕು ಅಂತ ನನ್ನ ವಾದ, ಸಮುದಾಯಕ್ಕೆ ಲಾಭ ಆಗಲಿ ಅಂತ. ಆ ತಿಕ್ಕಾಟದಲ್ಲಿ ಅವ್ರಿಗೆ ಚೀಮಾರಿ ಹಾಕ್ಸ್ಬಿಟ್ಟಿದೆ. ನಾನು ಎಲ್ಲ ಮಿನಿಸ್ಟ್ರು, MLAಗಳು, ಎಕ್ಸ್-ಮಿನಿಸ್ಟ್ರನ್ನೆಲ್ಲ ಕರೆದು, ಇಲ್ಲ ಇದು ತಪ್ಪು ಅಂಥೇಳಿ, ದಲಿತ ನಾಯಕರ ಪರವಾಗಿ ನಿಂತ್ಕೊಂಡೆ ಅಂಥೇಳಿ ಅವರು ನನ್ನನ್ನು ತಪ್ಪಿಸಿದ್ರು. RSS ಇದರಲ್ಲಿ ಇಲ್ಲ ಇನ್ನೊಬ್ರು ಯಾರೋ RSS ಅಲ್ಲಿ ಮಹಾಭಾರತ ಬರೆದಿದ್ದಾರೆ, ಅವ್ರು ಕೊಡಬೇಕು ಅಂಥೇಳಿ ಲಾಬಿ ಮಾಡಿ ನಾನು ತಪ್ಪಿಸಿದ್ರು. ನಾನು ರಾಮನಗರ ಜಿಲ್ಲೆ, ಅಮ್ಮನಪುರ ಗ್ರಾಮ, ಅಲ್ಲೇ ರೇವಣ ಸಿದ್ದೇಶ್ವರ ಬೆಟ್ಟ ಇದೆಯಲ್ಲ,
DK ಸಾಹೇಬ್ರಿಗೂ ನಾವು ಫಸ್ಟ್ ಎಲೆಕ್ಷನ್ನಿಂದ ನಾವೆಲ್ಲ ಸ್ಟೂಡೆಂಟ್ ಲೀಡರ್ಸು, ಪಾಲೆ ಮಂಜು ಅವರು, ಸಂಪಂಗಿ ಅವರು, ಬ್ಯಾಟ್ ರವಿ, ಪುಟ್ಟಣ್ಣ, ಅಂದಾನಿಗೆ MLA ಮಳವಳ್ಳಿ, ಆನೇಕಲ್ MLA ಶಿವಣ್ಣ, ಆಮೇಲೆ ಅಪ್ಪಾಜಿಗೌಡ, ಒಕ್ಕಲಿಗರ ಸಂಘದಲ್ಲಿರುವಂಥವ್ರು ಎಲ್ಲ ಹಿರಿಯ ನಾಯಕರುಗಳು, ಸ್ಟೂಡೆಂಟ್ ಲೀಡ್ರು ಪ್ರೆಸೆಂಟ್ ಇದ್ದು. ನಾನು PUC ಅವಾಗ, ನಾನು ಆವಾಗಲೂ ಸ್ಟೂಡೆಂಟ್ ಲೀಡ್ರು. ಎಲ್ಲ ಅವಾಗ ನೆಟ್ವರ್ಕ್ ಇತ್ತು ನಮ್ಮದು, ಚೈನ್ ಲಿಂಕ್. ಹಂಗಾಗಿ ಅವ್ರಿಗೂ ನಾವು ಕ್ಯಾಂಪೈನ್ ಮಾಡ್ತಿದ್ವಿ, ಜೀವರಾಜ್ ಅವಳಗೆ ಮಾಡ್ತಾಯಿದ್ವಿ, ಸಲೀಂ ಅಹಮದ್ ಮಾಡ್ತಾಯಿದ್ವಿ, ಸಿಂಧ್ಯಾ ಅವ್ರಿಗೆ ಮಾಡ್ತಾಯಿದ್ವಿ. ಪಕ್ಷ ಇರಲಿಲ್ಲ ಆಗ. ಯುವಕರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಹಿಂದೆ ಹೋಗ್ತಾ ಇದ್ವಿ. ಹಂಗಾಗಿ ಆದರೆ DK ಶಿವಕುಮಾರ್ ಅವ್ರಿಗೆ ನಾನು ಇವತ್ತವರೆಗೂ ಏನು ಕೇಳಲೇ ಇಲ್ಲ ಲಾಭ ನನಗೆ. ಅವರೆಲ್ಲ ಗಮನಿಸಿದ್ದಾರೆ, ಅವರು ಸಿದ್ದರಾಮಯ್ಯನವ್ರು ಗಮನಿಸಿದ್ದಾರೆ. ಎಲ್ರಿಗೂ ಜೊತೆ ಕೆಲಸ, ಕಂಬಾರರಿಂದ ಹಿಡಿದು ಇಲ್ಲಿರೋ ದಿಗ್ಗಜರುಗಳ ಜೊತೆ, ಕನ್ನಡರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ, ಸಂಘಟನೆ ಮಾಡಿದ್ದೀವಿ. ಬರ್ಗೂರ್ದು ಸಿದ್ಧಲಿಂಗಯ್ಯನವರ ಸಮಾವೇಶಗಳು, ಯೂನಿವರ್ಸಿಟಿಲಿ ಅದ್ಭುತವಾಗಿ ನಾಟಕದ ಸಮಾವೇಶಗಳು ಎಲ್ಲ ಮಾಡಿದ್ವಿ. ಕಂಬಾರರ ನಾಟಕಗಳ ಉತ್ಸವ ನಾವೇ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಕಡೆ ಕೆಲಸ ಮಾಡಿದ್ದೆ. ರಾಜಕೀಯ, ಸಂಸ್ಕೃತಿ, ಸಾಹಿತ್ಯ, ಸಮಾಜ ಸಂಘಟನೆ, ಅಲೆಮಾರಿ ಬುಡಕಟ್ಟು ಮಹಾಸಭಾ ಕಟ್ಟಿ ಅವ್ರಿಗೆಲ್ಲ ಕೋಶ ಮಾಡಿಸಿ ಸಿದ್ದರಾಮಯ್ಯನವರೇ ಮಾಡಿಕೊಟ್ಟಿದ್ದು ಆಂಜನೇಯ ಅವರಿದ್ದಾಗ. ಹೀಗೆ ಖುಷಿ ಇದೆ ಒಂಥರ ಕೆಲಸ ಮಾಡಿದ್ರಲ್ಲಿ. ಎಲ್ಲೇ ಹೋದರೂ ಸ್ನೇಹಿತರಿದ್ದಾರೆ, ಅದೇ ಹಣ ನನಗೆ. ಅದೇ ಎಲ್ಲರೂ ಹೇಳ್ತಾರೆ, ದುಡ್ಡು ಮಾಡ್ಬೋದಿತ್ತು ನೀನು, ಎಲ್ಲ ಮಾಡೋ. ಯೂನಿವರ್ಸಿಟಿಲಿ ಇದ್ದವರೆಲ್ಲ ಸ್ಟೂಡೆಂಟ್ ಲೀಡರ್ ಇದ್ದಾಗ ಮಾಡಿದ್ರು. ನಿನ್ನ ಮೆಡಿಕಲ್ ಸೀಟ್, ಇಂಜಿನಿಯರ್ ಸೀಟು, ನಿನ್ನ ಕೋಟ ಎಲ್ಲ ಫ್ರೀ ಕೊಟ್ಟೆ ಬಡವ್ರಿಗೆ, ನೀನೇನು ಮಾಡ್ಕೊಳ್ಳಿಲ್ಲ ಅನ್ನೋರು. ಬಿಡಪ್ಪ ಹೋಗ್ಲಿ, ಏನು ಮಾಡೋಕ್ಕಾಗತ್ತೆ, ಒಳ್ಳೇದು. ಪ್ರತಿಯೊಂದು ಸಣ್ಣದೋ ಅಥವಾ ದೊಡ್ಡದೋ ಆದರೂ ಸರಿನೇ ವಿಷಯವನ್ನು ಪತ್ರಿಕಾ ಮಾಧ್ಯಮ ಸಂಸ್ಥೆಗಳೊಟ್ಟಿಗೆ ನಿರಂತರವಾಗಿ ನೀವು ಸಂಬಂಧವನ್ನು ಇಟ್ಕೊಂಡು ಬಂದಿದ್ದೀರಿ. ಇವತ್ತಿಗೂ ನನ್ನ ಹತ್ರ ಒಂದು 20,000 ಇದೆ ಇಮೇಲ್ ಐಡಿಗೆ ನಿಮ್ಮ ಮೇಲ್ ಬರ್ತಾ ಇರುತ್ತೆ, ನಾನು ನೋಡ್ತೀನಿ. ನನಗೆ, ನಾನು ಜರ್ನಲಿಸ್ಟೇ. ನನ್ನ 10 ಡಿಗ್ರಿನಲ್ಲಿ ಜರ್ನಲಿಸಮು ಒಂದು. ಆಮೇಲೆ ಜರ್ನಲಿಸಮ್ ಸ್ಟೂಡೆಂಟ್ ಆಗಿ ಜರ್ನಲಿಸಮ್ ನನ್ನ ಬ್ಯಾಚ್ಮೇಟ್ಗೆನೆ ಫೋಕ್ಲೋರ್ ಪಾಠ ಮಾಡ್ತಿದ್ದೆ ಮೈಸೂರು ಯೂನಿವರ್ಸಿಟಿ. ಹಾಗಾಗಿ ನನಗೆಲ್ಲ ಸಂಪಾದಕರಿಂದ ಹಿಡಿದು ಎಲ್ಲರೂ ಒಂದಲ್ಲ ಒಂದು ನಾಟಕದ ವಿಮರ್ಶೆ ಬರೆದಿದ್ದೀನಿ. 300ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಬರೆದಿದ್ದೀನಿ. ಬಂಜಾರರ ಬಗ್ಗೆ ಹೆಚ್ಚು ಕಡಿಮೆ ಜಾಸ್ತಿ ನಾನೇ ಬರೆದಿರೋದು, ಸೇವಾಲಾಲ್ ಬಗ್ಗೆ ಎಲ್ಲ. ಹಾಗಾಗಿ ಎಲ್ಲರೂ ನಿಮ್ಮ ಥರ ಸ್ನೇಹಿತರು ಇದ್ದಾರೆ. ನೀವು ನೋಡಿ, ನಮ್ಮ ಪಕ್ಕದ ಏರಿಯಾದಲ್ಲೇ ಇದ್ರಿ, ನಾವು ನೇರವಾಗಿ ಭೇಟಿ ಆಗದೆ ಇದ್ರು ಫೇಸ್ಬುಕ್ಕಲ್ಲಿ, ಇಮೇಲಲ್ಲಿ ನಾವು ಮಾತಾಡ್ತಾನೆ ಇದ್ವಿ. ಹೌದೌದು. ನಾನು ನಿಮ್ಮ ಪ್ರತಿ ಮೇಲ್ಗಳನ್ನು ನಾನು ಪರೀಕ್ಷೆ ಮಾಡ್ತಾನೆ ಇರ್ತೀನಿ ಯಾವಾಗಲೂ. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಅದಕ್ಕೊಂದು ಫ್ರೇಮ್ ವರ್ಕ್ ಮಾಡಿ ಮಾಧ್ಯಮಗಳಿಗೆ ಅದನ್ನು ತಲುಪಿಸುವಂಥ ಕೆಲಸ ಮಾಡೋದು ನಿಜವಾಗ್ಲೂ ಅಂತ ಕೆಲಸ ಆಗಬೇಕು. ಕೂತಿದ್ದ ಕಡೆ ನ್ಯೂಸು ಕೊಟ್ಟಂಗೂ ಆಗ್ತಿತ್ತು. ನಿಮ್ಮಂಥ ಜ್ಞಾನಿಗಳು, ನಂದೇ ಅಂತಲ್ಲ, ನಮ್ಮ ದಲಿತರ ಎಷ್ಟು ಸಮಾವೇಶಗಳು, ಹೋರಾಟಗಳು, ಈಗ ಮೀಸಲಾತಿ ಹೋರಾಟ ಇರ್ಬೋದು, ಬಡ್ತಿ ಮೀಸಲಾತಿ ಇರ್ಬೋದು, ಎಲ್ಲ ಸ್ವಾಮೀಜಿಗಳು, ದಲಿತ ಮುಖಂಡರು. ಕೆಲವು ಕಡೆ ಮಾಧ್ಯಮದಲ್ಲಿ ಏನಾಗ್ತಿತ್ತು, ದಲಿತ ಮುಖಂಡರು ಅಂದರೆ ಒಂಥರ ಬ್ಯಾನ್ ಮಾಡಿದಾಗೆ. ಆದರೆ ನಾನು ಫೈಟ್ ಮಾಡ್ತಿದ್ದೆ, ಇಲ್ಲ ಸರ್, ನೀವೆಲ್ಲ ದಲಿತರ ಬಗ್ಗೆ ಧ್ವನಿ ಮಾಡಬೇಕು, ಬರೀಬೇಕು. ಹೋರಾಟಗಾರನಿಗೆ ವಿದ್ಯೆ ಜೊತೆ ಆಗ್ಬಿಟ್ರೆ ಏನೆಲ್ಲ ಬದಲಾವಣೆ ತರಬಹುದು ಅನ್ನೋಕೆ ನೀವು ಒಬ್ರು ಸಾಕ್ಷಿ ಆಗ್ತೀರಿ. ನಾನು ಸಂತೋಷ ಆಗಿದೆ, ನೀವು ಗುರುತಿಸಿದ್ದಕ್ಕೆ ಧನ್ಯವಾದ. ಕನ್ನಡ ಭವನದಲ್ಲಿ ವಿದ್ಯಾವಂತರ ಸಂಖ್ಯೆ ನಿಮ್ಮಿಂದ ಇನ್ನೂ ಹೆಚ್ಚಾಗಲಿ. ದಲಿತರ ಪರವಾದಂತಹ ಒಂದು ದನಿಗೆ ನೀವು ದಲಿತರೇ ಅಂತಲ್ಲ, ಬ್ರಾಹ್ಮಣರ ಹುಡುಗರಿಗೂ ತುಂಬ ಜನಕ್ಕೆ ನಾನು ಭವಿಷ್ಯ ಕಟ್ಕೊಟ್ಟಿದ್ದೀನಿ. ಈ ಯೂನಿವರ್ಸಿಟಿಲಿ ಅಡ್ಮಿಷನ್ ಮಾಡೋ ತಮ್ಮಿಂದ ಹಿಡಿದು ಇವತ್ತು ನೀವು ನೋಡಿ ಟಾಪ್ ಪೋಸ್ಟಲ್ಲಿ ಇರೋರೆಲ್ಲ ನನ್ನ ಹತ್ರ ಹೆಲ್ಪ್ ತೊಗೊಂಡು. ದಯಾನಂದ ಹೇಳಿದ್ರು ಒಂದ್ಸರಿ, KS ಓದಬೇಕಂದ್ರೆ ನೋಟ್ಸು ಅದೆಲ್ಲ ನನಗೂ ನಮ್ಮ ಅಣ್ಣನಿಗೆ ನೀವು ಕೊಟ್ಟಿಲ್ಲ ಅಂದರೆ ನಾವು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲ, ವಿಶ್ ಮಾಡೋಕ್ಕೋದ. ಹಾಗೆ ತುಂಬ ಜನ ಹೇಳ್ತಾರೆ, CM ವಲಯದಲ್ಲಿರೋವಂಥವ್ರು ನೀವೆಲ್ಲ ನಮಗೆ ಮಾಡಲ್ ಕ್ವಶನ್ ಪೇಪರು, ಆನ್ಸರ್ ಶೀಟ್ ಎಲ್ಲ ಕೊಟ್ಟಿಲ್ಲ ಅಂದರೆ ನಾವು ಎಂಟ್ರೆನ್ಸ್ ಪಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ, KS ಮಾಡೋಕ್ಕಾಗ್ತಿಲ್ಲ. KSಗೆಲ್ಲ ಅವಾಗೆಲ್ಲ ನಾವು ಟ್ರೈನಿಂಗಿಗೆಲ್ಲ ಕರ್ಕೊಂಡು ಹೋಗ್ತೀವಿ, ದೊಡ್ಡ ನೆಟ್ವರ್ಕ್ ಮಾಡ್ತಿದ್ವಿ. ನಮ್ಮ ಕನಕಪುರದ ಜಯರಾಮ್ ಅಂತ, ಈಗ ADGP ಚೆನ್ನೈ, ಅವರು ಅಲ್ಲಿ ರಾತ್ರಿ ಅವ್ರ ಹತ್ರಕ್ಕೆಲ್ಲ ನನ್ನ ಹುಡುಗರು, ನಮ್ಮ ಬಂಜಾರ ಹುಡುಗರಿಂದ ಹಿಡಿದು ಯಾರ್ಯಾರು ದಲಿತ ಹುಡುಗರು ಎಲ್ಲ ಅವ್ರ ಜೊತೆಗೆ ಡಂಪ್ ಮಾಡ್ತಿದ್ವಿ. ಇವ್ರಿಗೆ ಟ್ರೈನಿಂಗ್ ಮಾಡಿ ನೀವು ಓದಿಸಿ ನಿಮ್ಮ ಜೊತೆ. ಅವರೆಲ್ಲ ಪೊಲೀಸ್ ಆಫೀಸರ್, ACP. ಸುಮಾರಿಗೆ ಒಂದು 65-70 ಜನ ACP DCPಗಳಿದ್ದಾರೆ. ಈಗ IASಗೆ ಪ್ರಮೋಟಿ ಆಗ್ತಿರೋಂಥವ್ರು 350-400 ಜನ ಇದ್ದಾರೆ. ಡೆಲ್ಲಿ ಹೋಗಲಿ, ಬಾಂಬೆ ಹೋಗಲಿ, ಕಲ್ಕತ್ತಾ ಹೋಗಲಿ, ನಾನು ಯಾವುದೇ ಯೂನಿವರ್ಸಿಟಿಗಳು 10-20 ಜನ ಖಾಯಂ ನಮ್ಮ ಸ್ನೇಹಿತರು ಸಿಗ್ತಾರೆ. ಆಮೇಲೆ ಯಾವುದೇ ಕಾಲೇಜ್ಗೆ ಹೋದ್ರೆ ಮಿನಿಮಮ್ 10-15-20 ಜನ. ಮೊನ್ನೆ ಮಾರಾಣಿಸ್ಗೆ ಹೋದ್ರೆ 25-30 ಜನ ನಮ್ಮ ಬ್ಯಾಚ್ ಹುಡುಗರಿದ್ದಾರೆ. ಹಂಗೆ ಎಲ್ಲ ಕಡೆ ಸ್ನೇಹಿತರಿದ್ದಾರೆ. ಮಾತನಾಡಣ್ಣಯ್ಯ